ಎಂಬ ಗುರುತಿನ ಚೀಟಿ ಖಾಸಗಿ ವ್ಯಕ್ತಿಯ ಕೊರಳಲ್ಲಿ ಹೇಗೆ ಎಂಬ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಭೀಮ ವಿಜಯದಲ್ಲೇ. ಹಾಸನ ಎಂಬ ಗುರುತಿನ ಚೀಟಿ ಸೋಹೈಲ್ ಎಂಬ ಖಾಸಗಿ ವ್ಯಕ್ತಿ ಕೊರಳಲ್ಲಿ ಇದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಆ ವ್ಯಕ್ತಿಯನ್ನ ವಿಚಾರಿಸಿದಾಗ ವ್ಯಕ್ತಿ ನಾನು ಬಿಜಾಪುರ ಮೂಲದವನಾಗಿದ್ದು ನಾನು ಡಾಟಾ ಎಂಟ್ರಿ ಆಪರೇಟರ್, ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್ ಅವರ ಆಪ್ತ ಸಹಾಯಕ, ಕಾರು ಚಾಲಕ ಎಂದು ಭೀಮವಿಜಯ ಪತ್ರಿಕೆಗೆ ಮಾಹಿತಿ ನೀಡಿದ್ದು, ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಸಕಲೇಶಪುರ ಉಪವಿಭಾಗಾಧಿಕಾರಿ ರಾಜೇಶ್ ಅವರು ಎಲ್ಲಾದ್ರೂ ವರ್ಗಾವಣೆಗೊಂಡ್ರೆ ಅಲ್ಲಿಗೆ ಈ ವ್ಯಕ್ತಿಯನ್ನ ಕರೆದುಕೊಂಡು ಸರ್ಕಾರಿ ವಾಹನದಲ್ಲಿ ತಿರುಗಾಡ್ತಾರೆ ಎಂಬ ಮಾಹಿತಿ ಭೀಮವಿಜಯಕ್ಕೆ ದೊರಕಿದ್ದು, ಸಂಪೂರ್ಣ ತನಿಖೆ ನಂತರ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ಇವರೆಲ್ಲ ಹೋದ್ರು ಸಾಹೇಬ್ರು? ಹಾಂ, ಒಳಗಿದ್ದಾರಾ? ಇಲ್ಲೇ ಇದ್ದಾರಾ? ಹಲೋ, ನೀವು ಅವ್ರ ಜೊತೆ ಇದು? ಅವ್ರ ಜೊತೆನೇ ಇರ್ತೀನಿ ಸರ್. ಅವ್ರ ಜೊತೆ ಇರ್ತೀವಿ. ಎಲ್ಲಿ, ಯಾವರು ನಿಮ್ಮದು? ಬಿಜಾಪುರ ಸರ್. ಇಲ್ಲಿ ಅವ್ರ ಅಸಿಸ್ಟೆಂಟ್ ಸರ್, ನಾನು ಪರ್ಸನಲ್ ಅಸಿಸ್ಟೆಂಟ್. ಪರ್ಸ್ನಲ್ ಅಸಿಸ್ಟೆಂಟಾ? ಏನಂತ? ಸೋಹೆಲ್ ಅಂತ. ಸೋಹೆಲ್ ಅಂತ. ಅಸಿಸ್ಟೆಂಟ್ ಅಂದರೆ ನೀವು ಡಿಪಾರ್ಟ್ಮೆಂಟಾ? ಏನು ಅಲ್ಲೇ ಈಗ ಡಿ ಒ ಮಾಡಾಗ್ತೀನಿ. ಸಕಲೇಶ್ಪುರ ಡಿ ಒ. ಹಂಗಂದ್ರೆ ಡಾಟಾ ಎಂಟ್ರಿ ಆಪರೇಟರ್. ಸಕಲೇಶ್ಪುರದಲ್ಲಿ ಇದ್ದೀರಾ? ಹಾಂ ಸರ್. ಮುಂಚೆಯಿಂದ? ಮೊದಲಿನಿಂದ ಸರ್. ಅಂದರೆ ಬಿಜಾಪುರ್ಲಿಂದ ಸರ್. ಅವ್ರ ಜೊತೆನೇ ಇರೋದಾ? ಹಾಂ ಸರ್. ಈಗ ಇದ್ರಲ್ಲಿ ಮತ್ತೆ ಇಲ್ಲಿದ್ದು ಹಾಕಿದ್ದಾರೆ ಐ ಡಿ ಕಾರ್ಡಾ? ಈಗ ಇಲ್ಲಿಂದ ಎಲ್ಲಿ ನಿಮ್ಮದು ವಾಹನ ಚಾಲಕರು? ಯಾರಿಗೆ ವಾಹನ ಚಾಲಕರು? ಹಾಂ, ಯಾರಿಗೆ ವಾಹನ ಚಾಲಕರು? ಇಲ್ಲೇ ಓಡಾಡೋಕ್ಕೆ ಸರ್. ಪ್ರೋಟೋಕಾಲ್ ಓಡಾಡೋಕ್ಕೆ. ನೀವು ಬಿಜಾಪುರದರಲ್ವಾ? ಹೌದು ಸರ್. ಇಲ್ಲಿ ಹೆಂಗೆ ವಾಹನ ಚಾಲಕರು ನಿಮ್ಗೆ ಹೆಂಗೆ ಇದು ಕೊಟ್ಟರು? ಇಲ್ಲೇ ಓಡಾಡೋಕ್ಕೆ ಸರ್. ಸೊ ಇಲ್ಲ ಓಡಾಡೋಕ್ಕೆ. ಈಗ ನಾನು ನನ್ನ ಪಾಸ್ ನೋಡಿ, ಜರ್ನಲಿಸ್ಟು ಹೌದಲ್ವಾ? ಈ ಇಂಥ ಪತ್ರಿಕೆಯ ಭೀಮವಿಜಯ ಸಂಪಾದಕರು ನಾನು. ಇವ್ರು ನೋಡಿ, ಒಂದು ನಿಮಿಷ. ವೈದ್ಯಾಧಿಕಾರಿಗಳು ಲೋಕೇಶ್ ಡ್ರೈವರ್ ಇದ್ದೀನಿ ಸರ್. ಯಾರಿಗೆ? ಎ ಸಿ ಸರಿಗೆ. ಪರ್ಸ್ನಲ್ ಪರ್ಸ್ನಲ್ ಆಫೀಸ್ ಗಾಡಿಗೆ ಸರ್. ಹೆಂಗೆ ರೀ ಅದು? ನೀವು ಟ್ರಾನ್ಸ್ಫರ್ ಇಲ್ಲಿಗೆ ಆಗಿದೆಯಾ ನಿಮ್ಮದು? ಹಾಂ ಸರ್. ಈಗ ಯಾರು ಇಲ್ವಾ? ಇಲ್ಲ ಸರ್. ಇದು ಹೆಂಗೆ ಸರ್? ಗಾಡಿ ಬಿಡಬೇಕಲ್ಲ ಸರ್, ಒಳಗೆ ಅದಕ್ಕೆ ಮಾಡಿಸಿದ್ದು. ಎಲ್ಲಿದೆ ಗಾಡಿ? ಎಲ್ಲಿದೆ? ಹಿಂದೆ ಸ್ಕಾರ್ಪಿಯೋ. ನೀವು ಅಲ್ಲಿಂದನೇ ಬಂದಿರೋದಾ? ಹಾಂ